ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2014 ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರು ಒಬ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಆನಂದ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದ್ರು, ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ನಡೆಯಕ್ ಸಾಧ್ಯ ಆಗ್ತಾ ಇಲ್ಲ, ನಾನು ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ಈ ಕಾರ್ಯಕ್ರಮ ನಡೀತಾ ಇದೆ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಮ್ ಕರ್ತವ್ಯ ಆಗ್ತಾನೆ ಜೋರಾಗಿ ಜೈ ಬೆಳೆದು ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನರಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ MB ಪಾಟೀಲ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ ಬೈರ್ತಿ ಸುರೇಶ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಪಕ್ಷದ ಮುಖಂಡರಾದಂತ ಸಚಿವರಾದಂತ ಶಿವಾನಂದ್ ಪಾಟೀಲ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ RB ತಿಮ್ಮಾಪುರ್ ಅವರೇ, ನಮ್ಮ ಅಣ್ಣ ಅವರು ನಮ್ಮ ಪಕ್ಷದ ಮುಖಂಡರಾದಂತ ಆತ್ಮೀಯಾದಂತ ನಸೀರ್ ಅಹಮದ್ ಖಾನ್ ಸಾಬ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯಾದಂತ ಮಾಜಿ ಮಂತ್ರಿಗಳಾದಂತ ಬಸವರಾಜ್ ರೈರೆಡ್ಡಿ ಅವರೇ, ಅಶೋಕ್ ಪಠಾಣ್ ಅವರೇ, ವಿನಯ್ ಕುಲಕರ್ಣಿ ಅವರೇ, ವೇದಿಕೆ ಮೇಲೆ ಆಸೀನರು ಎಲ್ಲ ಪಕ್ಷದ ಮುಖಂಡರು ಇದ್ದಂತೆ ಎಲ್ಲ ಆತ್ಮೀಯರೇ, ಇವತ್ತು ಈ ಜನ ಸಾಗರ ನೋಡಿದ್ರೆ ನನ್ನ ಅನಿಸಿಕೆ ಉಮೇಶ್ ಮೇಟಿ ಅವರು ಕನಿಷ್ಠ 30,000 ಅಂತರದಲ್ಲಿ ಗೆಲ್ತಾರಂತ ನನ್ ವಿಶ್ವಾಸ ಇದೆ. ಇಲ್ಲೇ ಇಲ್ಲ, ನಾನು ರೋಡ್ ಶೋ ಮಾಡ್ಕೊಂಡು ಬಂದೆ. ಜನ ನಾವು ಏನ್ ನಿರೀಕ್ಷೆ ಇಟ್ಟಿದೀವಿ, ಆ ನಿರೀಕ್ಷೆಯಿಂದ 4 ಪಟ್ಟು ಜನ ಬಂದವ್ರೆ. ನಾವು ಇಲ್ಲಿ ಬರಕ್ಕೇನೆ ಅರ್ಧ ತಾಸಾಯ್ತು, ಕಾರ್ಯಕ್ರಮ ಬರಕ್ಕೆ ಅರ್ಧ ತಾಸು ತಗೊಂಡು ಅಷ್ಟು ಜನ ಸಾಗರನ ಬಂದಿದ್ದಾರೆ. ಇವತ್ತು ನಾನು ಹುಬ್ಳಿಯಿಂದ ಬಾಗಲಕೋಟ್ ಬರುವಾಗ ಎಲ್ಲ ದಾರಿ ಉದ್ದಕ್ಕೆ ಜನ ನಿಂತ್ಕೊಂಡಿದ್ರು. ಎಲ್ಲ ಒಂದೇ ಹೇಳ್ತಾ ಇದ್ರು, ಮೇಟಿ ಅವ್ರು ಮಾಡಿರೋದು ಕೆಲಸ, ಅವ್ರು ಹೇಳ್ದವ್ರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡಿರೋದು ಯಾರು ಮಾಡಕ್ ಸಾಧ್ಯ ಆಗಲ್ಲ, ಅವ್ರು ಓದಿದಲ್ಲಿ ಅಭಿವೃದ್ಧಿ ಆಗಿದೆ, ಅವರು ಅಭಿವೃದ್ಧಿ ಆಗಿರೋದು ಎಂದು ಬೇರೆಯವ್ರು ಮಾಡಕ್ ಸಾಧ್ಯ ಆಗಲ್ಲ ಅಂತ ಅಭಿವೃದ್ಧಿ ನಮ್ ತಾಲೂಕನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 2013 18ವರೆಗೂ ನನ್ ಬಂದಿರೋದು ಮಾಹಿತಿ ಜನ ಹೇಳಿರೋದು ಕನಿಷ್ಠ 3,500 ಕೋಟಿ ಅನುದಾನ ತಂದಿ ಅಷ್ಟು ಕೆಲಸನ ಮಾಡಿದಾರೆ ಅಂತ ಜನ ಹೇಳ್ತಾ ಇದ್ರು. ನಾವ್ ಯಾರು ನಿರೀಕ್ಷೆ ಇಟ್ಟಿಲ್ಲ, ಇಷ್ಟು ಬೇಗ ನಮ್ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ. ಈ ಉಪಚುನಾವಣೆ ಬರ್ತಕ್ಕಂತನೂ ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ. ಆ ಭಗವಂತ ಇಚ್ಛೆ, ಯಾರು ಏನು ಮಾಡಕ್ಕಾಗಲ್ಲ. ಇವತ್ತು ಅವ್ರು ಹೋಗಿದ್ದಾರೆ, ನಾವೆಲ್ಲ ಒಂದಿನ ಹೋಗ್ಬೇಕು. ಇವತ್ತು ಅವರು ಮಗ ಆದಂತ ಉಮೇಶ್ ಕತ್ತಿ ಅವರಿಗೆ ನಮ್ಮ ಪಕ್ಷ ವತಿಯಿಂದ ಅಭ್ಯರ್ಥಿ ಮಾಡಿದ್ದಾರೆ. ನಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರದ ಇವತ್ತು ಈ ನಮ್ಮ ಸರ್ಕಾರ ಬಂದು 3 ವರ್ಷ ಆಗಿದೆ. 2023 ನಮ್ಮ ನಾಯಕರಾದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಯಾವ್ದಪ್ಪ 5 ಗ್ಯಾರಂಟಿ ಅಂದ್ರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ಬೇಕು, 200 ಯೂನಿಟ್ ವರ್ಗೂ ಕರೆಂಟ್ ಫ್ರೀ ಕೊಡ್ಬೇಕು, 5 kg ಅಕ್ಕಿ ಇದ್ದಿದ್ದು 10 kg ಕೊಡ್ಬೇಕು. ಈ ರಾಜ್ಯದಲ್ಲಿ ಎಲ್ಲನ ಹೆಣ್ಮಕ್ಳು ಎಲ್ಲನ ಕರ್ನಾಟಕದಲ್ಲಿ ಫ್ರೀ ಹೋಗ್ಬಾರ್ದು. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಇಂದ 3,000 ಮಾಡ್ಬೇಕಂತ ಘೋಷಣೆ ಮಾಡಿದ್ರು 2023. ಇದೇ ಬಿಜೆಪಿ ಅವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಲಾಗು ಮಾಡ್ಬೇಕಾದ್ರೆ ಕನಿಷ್ಠ 55,000 ಇಂದ 60,000 ಕೋಟಿ ಆಗ್ತಾ ಇದ್ರು. ನಮ್ ಸರ್ಕಾರ ಮಂದಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾರಿ ಮಾಡೋದು ತಮ್ಗೆಲ್ಲ ಗೊತ್ತೇ ಇರೋದು ವಿಚಾರ. ಅದ್ರ ಜೊತೆಯಲ್ಲಿ ನಾನು 6ನೇ ಗ್ಯಾರಂಟಿ ಹೇಳ್ತಾ ಇದ್ದೀವಿ. 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಮೊನ್ನೆ ನಮ್ಮ ನಾಯಕರು ಯಾರು ಹೇಳ್ತಲ್ಲ, ಏನಕ್ಕಂದ್ರೆ ನಾವು ಯಾವತ್ತು ರಾಜಕೀಯ ಲಾಭಕ್ಕೋಸ್ಕರ ಯಾವತ್ತು ನಾವು ಮಾತಾಡಲ್ಲ. ನಮ್ಮ 6ನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ, ನಾವು ಘೋಷಣೆ ಮಾಡಿಲ್ಲ. ಚುನಾವಣೆ ಟೈಮಲ್ಲಿ ಜನಗಳು ಮನೆ ಫ್ರೀ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರ್ಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡಿದಾದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರುವಾಗ 14, 15, 16, 17 ಸ್ಲಂ ಬೋರ್ಡ್ ಅಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂತು. 1.5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ 2 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಅವಧಿಯಲ್ಲಿ
ಒಂದ್ ಮನೆನೂ ಕೊಟ್ಟಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ನನ್ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗೆ ಹೆಂಗಪ್ಪ ಗಮನಕ್ಕೆ ತರೋದು? ಯಾಕಂದ್ರೆ ಗ್ಯಾರಂಟಿಗಳಿಗೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಾದ್ರೆ 7,500 ಕೋಟಿ ಬೇಕಾಗ್ತದೆ. ಹೆಂಗ್ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಜನ 4.5 ಲಕ್ಷ ಕೊಡಕ್ ಸಾಧ್ಯ ಆಗಲ್ಲ. ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. 18% ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,32,200 ವಾಪಸ್ ತಗೊಳ್ತಾರೆ. ಬರೀ ನಾಮಕೆ ವ್ಯವಸ್ಥೆ ಕೊಡ್ತಾರಲ್ಲ, ಇಲ್ಲಿ ಅದೊಂದ್ ಕಡೆ. ಇಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಗೆ 2 ಲಕ್ಷ ಕೊಡ್ತಾರೆ. 2 ಲಕ್ಷ ತಗೊಂಡ್ರೆ 3 ಲಕ್ಷ, 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಟೋಟಲ್ 1,80,253 ಮನೆಗೆ ಬೆನಿಫಿಷರಿ 7,400 ಕೋಟಿಯಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, 10,000, 15,000 ಬಡವ್ರ ಮೇಲೆ ಕೊಡಕ್ ಸಾಧ್ಯ ಆಗಲ್ಲ. ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಈ ತರ ಬಡವ್ರು ಕೊಡಕ್ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟಿ ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ. ಜನ ಬೀದಿಯಲ್ಲಿದ್ದಾರೆ ಸರ್, ಮನೆಗಳು ಅನ್ಕಂಪ್ಲೀಟ್ ಆಗಿ ಅಂತ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ, ಬಡವ್ರ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ, ಅದ್ ಎಷ್ಟನ್ನ ಕಷ್ಟ ಆಗ್ಲಿ ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ 2024 ಕ್ಯಾಬಿನೆಟ್ ಅನ್ನು ಅಪ್ರೂವ್ ಮಾಡಿದಕ್ಕೆ 2024 ಮಾರ್ಚ್ ಅಲ್ಲಿ 36,789 ಮನೆಗಳು ಕೊಟ್ವಿ. ಎಷ್ಟು? 36,000. ಇದೇ ತಿಂಗಳಲ್ಲಿ ಜನವರಿಯಲ್ಲಿ 24ನೇ ತಾರೀಕಿಗೆ ದೊಡ್ಡ ಮಡೂರು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಒಟ್ಟಾಗಿ 79,860 ಮನೆ ಕೊಟ್ವಿ. ಏನಿಗೆ ಬಿಜೆಪಿ ಅವ್ರು ಕೊಟ್ಟಿಲ್ಲ? ಏನಿಗೆ ಜನತಾದಳ ಅವ್ರು ಕೊಟ್ಟಿಲ್ಲ? ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಕೊಡ್ತಾ ಇದ್ರು ತಾನೆ. ಅಂದ್ರೆ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಳಜಿ ಇರಿದ ಅವ್ರು ಇಲ್ಲೋ ಅಂತ ನಿಮ್ಗೆ ಕೇಳಕ್ ಬಯಸ್ತಾ ಇದ್ದೀವಿ. ನಾವು ಘೋಷಣೆ ಮಾಡಿಲ್ಲ. ಇನ್ನು ಇದೇ ವರ್ಷದಲ್ಲಿ 51,000 ಮನೆ ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಿಜೆಪಿ ಅವ್ರು ಬಂದ್ ಮಾತಾ ಕೇಳ್ತವ್ರೆ, ಇವ್ರು ಕೊಡ್ಬೋದಾಗಿತ್ತು. ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2008 ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರು. ಅವಾಗ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಇಲ್ಲಪ್ಪ, ಇಷ್ಟ ದಿನ ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಂದು ಬಿಜೆಪಿ ಸರ್ಕಾರ ಬಂದಿಲ್ಲ, ಇವರಿಬ್ಬರಿಂದ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರಂತ ಜನ ನಿರೀಕ್ಷೆ ಇಟ್ಕೊಂಡು ಮ್ಯಾಂಡೇಟ್ ಯಾವತ್ತು ಬಿಜೆಪಿ ಬಂದಿಲ್ಲ. ಯಾವತ್ತು ಬಿಜೆಪಿ ಮ್ಯಾಂಡೇಟ್ ಬಂದಿಲ್ಲ. 2008 ಮ್ಯಾಂಡೇಟ್ ಬಂದಿಲ್ಲ. ಯಾವತ್ತು ಇದುವರೆಗೂ ಕರ್ನಾಟಕದಲ್ಲಿ ಜನ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಗಮನ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ಇದೇ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ನಮ್ಮ ಯಾರಪ್ಪ ಅವರು ನಮ್ಮ ಕೌನ್ಸಿಲ್ ಅಲ್ಲಿ ಯಾರು ಸರ್? ನಿಸಿದಿರವಿಲ್ಲ. ನಮ್ಮ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಕೌನ್ಸಿಲ್. ಸರ್, ರೈತರು ಕಷ್ಟದಲ್ಲಿದ್ದಾರೆ, ದಯಮಾಡಿ ಸಾಲ ಮನ್ನಾ ಮಾಡಿ ಸರ್ ರೈತರಿಗೆ. ಅವ್ರ ಕೌನ್ಸಿಲ್ ಅಲ್ಲಿ ಏನು ಉತ್ತರ ಕೊಡ್ತಾರೆ? ನಂತವ ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತ ಮಾಡಿದ್ರೆ ರೈತರಿಗೆ ಸಾಲ ಮನ್ನಾ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು 2013 8,900 ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ಯಾವ ಪ್ರಿಂಟಿಂಗ್ ಮಿಷಿನ್ ಸಿದ್ದರಾಮಯ್ಯ ತಾವಿತ್ತು? ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 2014 ಜನ ಬಹಳ ನಿರೀಕ್ಷೆ ಇಕ್ಕಿದ್ರು. ನರೇಂದ್ರ ಮೋದಿ ಬಹಳ ಬಡತನದಿಂದ ಬಂದಿರೋದು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದೆ, ದೇಶಕ್ಕೆ ಒಳ್ಳೇದಾಗ್ತದಂತ ಎಲ್ಲಾ ಕಡೆ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶ ಕಾ ಅಚ್ಚಾ ಹೋಗಾ, ಮೈ ದೇಶ ಕಾ ಅಚ್ಚಾ ಕरूंगा, ಹರ್ ಏಕ್ ಅಕೌಂಟ್ ಮೇ 15 ಲಕ್ಷ ರೂಪಾಯಿ 15 ಲಕ್ಷ ಹಾಕ್ತೀರಂದ್ರು. 15 ಪೈಸೆ ಆಗ್ಲಿಲ್ಲ. 2 ಕೋಟಿ ಜನ ಯುವಕರಿಗೆ ಕೆಲಸ ಕೊಡ್ತೀರಂದ್ರು, ಯುವಕರಿಗೆ ಕೆಲಸ ಕೊಟ್ಟಿಲ್ಲ. ಯಾವತ್ತನ ತಾವು ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಯಾವ ಚುನಾವಣೆ ಬರ್ತದೆ, ಜನಗಳ ಮುಂದೆ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಗೆಲ್ತೀವಿ. ನಮ್ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದೀವಿ, ಮುಂದೆ ನಮ್ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ಮತ ಗೆಲ್ತೀವಿ ನಾವು. ಯಾವತ್ತನ ಬಿಜೆಪಿ ಅವರು ಸಾಧನೆಯನ್ನ ತೋರಿಸಿದರೆ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕೂತಿದ್ದಾರೆ. ನಮ್ಮ ಇಸ್ಲಾಂ ಧರ್ಮ ನಮ್ಗೇನಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಅಂಡ ತಮ್ಮದಿರಿಗೆ ಮಾಡ್ಬೇಕಂತ ಹೇಳಿದ್ರು. ಮಜಹಬ್ ನಹಿ ಸಿಖಾತಾ, आपस में बैर रखना, हिंदी है हम, हिंदुस्तान है जहां से अच्छा, हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಇದೆ ಅಂತ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದಾವು. ಮೇಟಿ ಅವ್ರು ಏನೇನ್ ಕೆಲಸ ಮಾಡಿದಾರಂತ ತಮ್ಗೆಲ್ಲ ಗೊತ್ತೇ ಇದೆ. ದಯಮಾಡಿ ನಿಮ್ಮಲ್ಲಿ ಉಮೇಶ್ ಒಬ್ಬ ಯುವಕ ಇದ್ದಾನೆ, ಯುವಕನ್ನ ನಾನು ಬೆಳಗಿಂದ ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಬಹಳಷ್ಟು ಕಡೆ ನಾನು ನಸೀರ್ ಅಹಮದ್ ಸಾಹೇಬ್ರು ಪ್ರಚಾರ ಮಾಡಿದ್ವಿ, 4 ಸ್ಲಮ್ಗೂ ಹೋಗಿದ್ವಿ. ಎಲ್ಲೋಂದ್ರು ಒಂದೇ ಮಾತು ಹೇಳ್ತಾರು, ಇಲ್ಲ ಸರ್ ಮೇಟಿ ಅವ್ರು ತುಂಬಾ ಕೆಲಸ ಮಾಡಿದಾರೆ, ಇಲ್ಲಿ ಅವ್ರಿಗೇನೋ ಮತ ಕೊಡೋದು. ಹೋದ್ ಸದ್ಯದಲ್ಲಿ ಅಂತ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು. ಈ ಬಾರಿ ಕನಿಷ್ಠ 30 ರಿಂದ 35 ಸಾವಿರ ಅಂತರದಲ್ಲಿ ಗೆಲ್ತಾರಂತ ಎಲ್ಲ
ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ದಿದೆ, ಹಕ್ಕು. ನೀವೇನ್ ಮತ ಕೊಡ್ಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕು ಇವ್ರ ತಂದೆಯವ್ರ ಹಕ್ಕಿದ್ದು ತಾವು ಮೇಟಿಯವ್ರನ್ನ ಆಯ್ಕೆ ಮಾಡಿದ್ರು. 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮ್ಗೆಲ್ಲ ಬಿಟ್ಟೋಗ್ತಂತ ನಾವ್ ಯಾರು ನಿರೀಕ್ಷೆ ಇಟ್ಟಿಲ್ಲ. ಆ ಹಕ್ಕನ್ನ ಅವ್ನ ಮಗನಿಗೆ ಕೊಡ್ಬೇಕು. ಇನ್ನ 2 ವರ್ಷ ಸರ್ಕಾರ ಇದೆ. ಇನ್ನ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಕ್ ಸಾಧ್ಯ ಆಗಿದೆ. ನಮ್ಮ ನಾಗರಾಜ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ಕೇಳ್ತೀನಿ. ನಾನು ನೋಡಿದೆ. ಸರ್ ನಾನು ಏನ್ ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ ಜನ ಕೇಳ್ತಾರಂತ. ನಾನು ಕೇರಳ ಒಂದ್ ನಿಮಿಷ ನಾನು ಕೇರಳಕ್ಕೆ ಹೋಗಿದ್ದೆ ಸರ್. 10 ದಿನ ಕೇರಳಲ್ಲಿದ್ದೆ ನಾನು. ಕೇರಳದಲ್ಲಿ ಎಲ್ಲೋದ್ರು, ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೆಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ ಅಂತಾರೆ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಏನ್ ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದ್ರೆ, ಇಲ್ಲ ಸರ್ ಅವ್ರು ಬಹಳ ಹೊಟ್ಟೆ ಕಿಚ್ಚು ಏನಾಗಿದೆ ಅವ್ರಿಗೆ. 2007ರಿಂದ 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ. ಅದು ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದಲ್ಲ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಡೌನ್ ಆಗ್ತದೆ. ನಮ್ ಸಿದ್ದರಾಮಯ್ಯ ಸಾಹೇಬ್ ಹೆಂಗೆ ಹೇಳ್ತಾರೆ, ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ದಯಮಾಡಿ ಇದು ಸಿದ್ದರಾಮಯ್ಯ ಮರ್ಯಾದೆ ಪ್ರಶ್ನೆ. ಉಮೇಶ್ ಅವರು ಕ್ಯಾಂಡಿಡೇಟ್ ಇಲ್ಲ, ಉಮೇಶ್ ಭೇಟಿ ಅವರು. ನೀವೇನ್ ತಿಳ್ಕೊಳ್ಬೇಕು, ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಮಟ್ಟದಲ್ಲಿ ಅವ್ರು ಕೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.